ರೋಸ್ಟ್ ಮಾಡಕ್ಕೆ ಇವತ್ತು ಬನ್ನಿ ಕೈ ನಮ್ಮ ಏರಿಯಾದಲ್ಲಿ ನಾನು ಪರ್ಟಿಕ್ಯುಲರ್ ನೇಮ್ಸ್ ಹೇಳಲ್ಲ ಬಟ್ ಟು ರಕ್ಷಿತಾ ಸ್ಟೋರೀಸ್. ಸೊ ಇವತ್ತು ಮಳೆಯಲ್ಲಿ ನೆನ್ಸೋಣ ಅಂದ್ಕೊಂಡಿದ್ದೀನಿ. ಅವಳು ಇನ್ನೂ ಮಲಗಿದ್ದಾಳೆ. ಸೊ ಎದ್ಮೇಲೆ ಫುಲ್ಲು ಎಲ್ಗೋಗೋಣ ಮಳೆ ಬರ್ತಾ ಇಲ್ಲ ಅದು ಇದು ಏನೋ ಕತೆ ಹೇಳ್ಬಿಟ್ಟು ಕರ್ಕೊಂಡೋಗೋಣ. ಫುಲ್ಲು ರೋಸ್ಟ್ ಮಾಡ್ಬಿಟ್ಟು ನನಗೆ ನೋಡೋಣ ಏನು ಮಾಡ್ತಾಳಂತ. ವಿಡಿಯೋ ಎಡಿಟ್ ನಾನೇ ಮಾಡೋದು, ಸೊ ನಾನೇ ಮಾಡ್ತೀನಿ ಎಲ್ಲ. ಫುಲ್ಲು ರೋಸ್ಟ್ ಮಾಡೋಕ್ಕನ ಇವತ್ತು ಬನ್ನಿ ಗೈಸ್. ಆಯಿತು, ಫುಲ್ಲು ಮಳೆಯಲ್ಲಿ ಹೋಗ್ತಾ ಇದ್ದೀವಿ. ಟ್ಯಾಬ್ಲೆಟ್ಸ್ ತರಬೇಕು ನಮ್ಮ ತಾತಾಗೆ ಅಂತ. ಸೊ ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತೆ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಬಟ್ 10:30 ಆಗಿಬಿಟ್ಟಿದೆ ಟೈಮ್ ಆ್ಯಕ್ಚುಲಿ. ನಾನೇ ಹೆದರ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಒಂದು ಇನ್ಸಿಡೆಂಟ್ ನಡೀತಿದೆ ಅಂತ. ನಮ್ಮ ಮನೆ ಮನೆಗಡೆ ಗಂಡ ಹೆಂಡತಿ ಬಾಡಿಗೆಗಿದ್ದಾರೆ ನಮ್ಮ ಏರಿಯಾದಲ್ಲಿ. ನಾನು ಪರ್ಟಿಕ್ಯುಲರ್ ನೇಮ್ಸ್ ಹೇಳಲ್ಲ, ಬಟ್ ಅವ್ರಿಗೆ ಬ್ಲಾಗ್ ನೋಡ್ತಾ ಇದ್ರೆ ಅವರಿಗೆ ಅನಿಸುತ್ತೆ ಅಷ್ಟೇ. ಏನಂತ ಅಂದರೆ ಅವರು ಹೆಂಡತಿ ಒಬ್ಬರೇ ಇದ್ರಲ್ಲೇ. ಅವ್ರ ಪಾಪ ನರ್ಸಿಂಗು, ಪಾಪ ಬೇರೆ ಊರಿಂದ ಎಲ್ಲ ಬೇರೆ ದೇಶದಿಂದ ಎಲ್ಲ ಬಂದು ಇಲ್ಲಿ ಬಾಡಿಗೆಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ನಾವು ಒಂದು ರೆಸ್ಪೆಕ್ಟ್ ಅಂತ ಕೊಡ್ತೀವಿ. ಅವರು ಏನು ಅಂತಂದರೆ ಫುಲ್ಲು ಒಬ್ಬರೇ ಇದ್ದಾರೆ. ಹಿಂಗೆ ಯಾರೋ ಮನೆಗೆ ಡೈರೆಕ್ಟಾಗಿ ಬಂದ್ಬಿಟ್ಟು ಏನು ಹಂಗೆ ಹಿಂಗೆ ಅಂತ ಮಾತಾಡೋರು. ಇವರು ಏನು ಅಷ್ಟರಲ್ಲಿ ನಮ್ಮಮ್ಮ ಏನೋ ಹೋಗಿದ್ದು ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ ಮ್ಯಾಟರು. ನಮ್ಮಮ್ಮ ಹೋಗಿ ಹೇಳಿದ್ದು ಏನಕ್ಕಪ್ಪ ಬಂದಿದ್ಯಾ ಹಿಂಗೆ ಅಂತ ಕೇಳಿದವಾಗ ಏನಕ್ಕೂ ಇಲ್ಲ, ಸುಮ್ಮನೆ ಏನೋ ಯಾರೋ ಮಾತಾಡ್ಸೋಕ್ಕೇನೋ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ಇದು ಮಾಡಿದ್ರು. ಬಟ್ ಅವರಿಂದನೇ ಇನ್ನೊಂದು ಇನ್ಸಿಡೆಂಟ್ ಆಗಿದ್ದು, ಹುಡುಗಿರ ಹತ್ರ ಯಾವ ಥರ ಇರಬೇಕಂತಲೇ ಗೊತ್ತಾಗಲ್ಲ. ಮದುವೆ ಆಗಿದೆ ಅವ್ರಿಗೆ. ಅದೇ ಅವ್ರ ಹೆಂಡತಿಗಾಗಿದ್ದರೆ ಸುಮ್ಮನೆ ಇರ್ತಾಯಿಲ್ಲ, ಯಾರೂ ಸುಮ್ಮನೆ ಇರಲ್ಲ. ಸೊ ಹೆಣ್ಮಕ್ಳು ತುಂಬ ಸೇಫಾಗಿರಬೇಕು. ಇಷ್ಟೊತ್ತಲ್ಲಿ ನಾವು ಈಚೆ ಬಂದಿದ್ದೀವಿ ಅಂತಂದರೆ ಮನೆಯಲ್ಲಿ ನಮ್ಮ ಅಣ್ಣ ಇಲ್ಲ ಇವತ್ತು, ಅದಕ್ಕೆ ಈಚೆ ಬಂದಿದ್ದೀವಿ. ಎಮರ್ಜೆನ್ಸಿ ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಅಂದರೆ ಬರ್ತಾರೆ ನಾನು ಹೆದರ್ತಾ ಇದ್ದೀನಿ ಆ್ಯಕ್ಚುಲಿ. ಅದೇ ಫುಲ್ಲು ಇಷ್ಟೊತ್ತಾದರೂ ಟ್ರಾಫಿಕ್, ಯಾವಾಗ ನೋಡಿದ್ರು ಟ್ರಾಫಿಕ್. ಬೆಂಗಳೂರಲ್ಲಿ ಈ ಟ್ರಾಫಿಕಲ್ಲಿ ಓಡಾಡಿ ನಿಜವಾಗ್ಲೂ ಬೇಜಾರಾಗುತ್ತೆ. ಬೆಂಗಳೂರು ಅಂದರೆ ತುಂಬ ಜನ ಬೆಂಗಳೂರ ಅಂತಾರೆ, ಎಂಥದ್ದು ಇಲ್ಲ ಎಲ್ಲ ನಾರ್ಮಲ್ ಆ್ಯಕ್ಚುಲಿ. ಯಾವ ಬೆಂಗಳೂರು ಬೇಡ ನನಗೆ ಆ್ಯಕ್ಚುಲಿ. ಏನು ಹಳ್ಳಿ ಸೈಡೆಲ್ಲ ಹೋದ್ರೆ ಚೆನ್ನಾಗಿರುತ್ತೆ. ನನಗೆ ಹಳ್ಳಿ ಸೈಡ್ ಇರೋದಕ್ಕೆ ಇಷ್ಟ. ಅದಕ್ಕೆ ಹಳ್ಳಿ ಹುಡುಗನೇ ಮದುವೆ ಆಗೋದು. ಹೋಗ್ತಾ ಇದ್ದೀವಿ. ಕಮೆಂಟ್ ಹಾಕಿ. ನನ್ನ ತಂಗಿ ಗಾಡಿ ಓಡಿಸ್ತಾ ಇರೋದು. ನನಗೂ ಗಾಡಿ ಓಡ್ಸೋಕೆ ಬರುತ್ತೆ, ಆದರೆ ಈ ಮಳೆಯಲ್ಲಿ ಚಳಿ ಓಡ್ಸೋಕ್ಕಾಗಲ್ಲ. ಅವಳು ಒಂಚೂರು ಸ್ಟ್ರಾಂಗು. ಕಣ್ಣು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಅದು ಹೀಟ್ಗಂತೆ ಆಗಿರೋದು. ಕಣ್ಣೆಲ್ಲ ಒಂಥರ ಈ ಕಣ್ಣು ಸಖತ್ತು ಇಚ್ಚಿಂಗ್ ಆಗುತ್ತೆ. ಫುಲ್ ನೆವೆ ಇರೋದಕ್ಕೆ ಆಗಲ್ಲ. ಅದಕ್ಕೆ ಕಣ್ಣೆಲ್ಲ ಫುಲ್ ಯಾವಾಗ ನೀರು ಬರ್ತಾನೆ ಐತೆ. 4 ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಕಂಟಿನ್ಯೂಗೆಲ್ಲ ಹಾಕಿದ್ರು ಸರಿ ಹೋಗ್ತಾ ಇಲ್ಲ. ಇಷ್ಟೊತ್ತಲ್ಲಿ ಅಂಗಡಿಗಳು ತಂದಿದೆಯಲ್ಲ. ಇವಾಗ ಆಲ್ಮೋಸ್ಟ್ ಟೈಮ್ ಅಷ್ಟೇ 10 ಗಂಟೆ ಅಂತೆ. 10:17 ಗೈಸ್. ಮಳೆ ಬರ್ತಿದೆ. ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಇಷ್ಟೊತ್ತಲ್ಲಿ ಮಳೆ ಅಂದರೆ ಮಳೆ. ಬೆಂಗಳೂರು ನಾನು ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ. ತೊಗೊಳಕ್ಕೆ ಹೋಗೋಣ ಬನ್ನಿ. ಪಾಪ ನೋಡಿ ಯಾವುದೋ ಹುಡುಗಿ ಇಷ್ಟೊತ್ತಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಎಷ್ಟು ಬೇಜಾರಾಗುತ್ತಲ್ಲ ಹುಡುಗಿ ನಡ್ಕೊಂಡು ಹೋಗ್ಬೇಕಂದ್ರೆ. ನಡ್ಕೊಂಡು ಹೋಗೋದಕ್ಕೆ ಇಷ್ಟ, ಬಟ್ ಫ್ಯಾಮಿಲಿ ಅವ್ರ ಜೊತೆ ಒಬ್ಬೊಬ್ರು ಎಲ್ಲ ನಡ್ಕೊಂಡು ಹೋಗ್ಬೇಕಂದ್ರೆ ಇಷ್ಟ ಆಗಲ್ಲ. ಗೈಸ್ ಒಬ್ಬೊಬ್ರು ಕೇಳ್ತೀರ ನೀವು? ಅದಕ್ಕೆ ಹೇಳು, ಜೆಪ್ಟೋ ಇದೆಲ್ಲ ಮಾಡಲ್ಲ ಅಂತ. ಪಾಪ ಅವ್ರು ಮಳೆಯಲ್ಲಿ ನೆನ್ಕೊಂಡು ಬರ್ತಾರಲ್ಲ. ನನಗೆ ಇವತ್ತು ಸ್ಯಾಟರ್ಡೆ ಬಿರಿಯಾನಿ ತಿನ್ನಂಗಿಲ್ಲ. ನಾನು ನಾನ್ ವೆಜ್ ತಿನ್ನಲ್ಲ ಸ್ಯಾಟರ್ಡೆ ಟೈಮ್. ಬಟ್ ನನಗೆ ಇವತ್ತು ತಿನ್ಬೇಕು ಅನ್ನಿಸ್ತು. ಆಮೇಲೆ ನಮ್ಮಮ್ಮ ಕೇಳಿದ್ರು ಇವತ್ತು ಸ್ಯಾಟರ್ಡೆ ತಿನ್ನಂಗಿಲ್ಲ ಅಂತ. ಸೈಲೆಂಟ್ ಆಗಿ. ಆದರೂ ಝೊಮ್ಯಾಟೋಲ್ಲಿ ಕೇಕ್ ಏನಾದರೂ ಆರ್ಡ್ರ್ ಮಾಡೋಣ, ತಿನ್ನಬೇಕು ಅಡುಗೆಗೆ ಮಾಡೋಣ ಅಂದರೆ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಮಾಡಲ್ಲ. ಯಾಕಂದರೆ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಮಳೆ ಫುಲ್ಲು ನೆನ್ಕೊಂಡು ನಮಗೆ ಡೆಲಿವರಿ ಮಾಡಬೇಕಂದ್ರೆ ಸಖತ್ ಕಷ್ಟವಾಯಿತು. ನಾನು ನಿಜವಾಗ್ಲೂ ಇಷ್ಟದಲ್ಲೆಲ್ಲ ಮಳೆದಲ್ಲಿ ಮಳೆ ಟೈಮಲ್ಲಿ ಮಾಡಬೇಕಂದ್ರೆ ಆಗಲ್ಲ. ನಾನು ಅದ್ರದ್ದು ಇದ್ದೀನಿ ಚಳಿಗೆ. ಗೈಸ್ ಮಳೆ ಜೋರಾಗೋಯ್ತು. ಅದಕ್ಕೆ ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ನಿಂತಿದ್ದೀವಿ. ಟೈಮ್ ಬೇರೆ 11 ಗಂಟೆ ಆಗಿದೆ. 11 ಗಂಟೆ ಅಲ್ಲ, 10:30 ಆಯಿತು. ಮನೆಗೆ ಹೋಗಬೇಕು. ನಾವು ಯಾಕೆ ಇಷ್ಟೊತ್ತಲ್ಲಿ ಈಚೆ ಬಂದಿದ್ದೆ ಅಂದರೆ ನಮ್ಮ ಅಣ್ಣ ಇವತ್ತು ಮದುವೆಗೆ ಹೋಗಿದ್ದಾನೆ. ಅದಕ್ಕೆ ನಾವೇ ಬಂದಿದ್ದು. ಮತ್ತು ಎಮರ್ಜೆನ್ಸಿ ಟೈಮ್ ಆಗೋಗಿದೆ. ಬಟ್ ಇವಾಗ ರೇಪ್ ಕೇಸ್ ಕೇಳ್ತಾ ಇದ್ರೆ ಸಖತ್ ಭಯ ಆಗುತ್ತೆ ಹೆಣ್ಮಕ್ಳಿಗೆ.
ಅದು ನಾವು ಇಷ್ಟೊತ್ತಲ್ಲಿ ಬಂದಿದ್ದೀವಿ. ಬಟ್ ಹೆಣ್ಮಕ್ಳು ಭಯ ಬೀಳಬಾರ್ದು, ತುಂಬ ಧೈರ್ಯದಿಂದ ಇರಬೇಕು. ಪಾಪ ಖುಷಿ ಇದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಖತ್ ಭಯ. ಅವ್ರ ಫ್ಯಾಮಿಲಿ ಎಲ್ಲ ಹೆಂಗ್ರಿ ತಡ್ಕೋತಾರೆ, ಅದೆಲ್ಲ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ನೋವು ಕೊಡುತ್ತೆ. ಬರೀ ನನ್ನ ತಂಗಿ ಒಂದು ದಿವಸ ಹಿಂಗೆ ಕೋಪ ಮಾಡಿಕೊಂಡು ನಮ್ಮ ಮನೆ ಮೇಲೆ ಡಾಕ್ಟರ್ ಇದ್ದಾರೆ, ಆ ಮನೆಗೆ ಹೋಗಿದ್ರು. ಅವಳು ಅಲ್ಲಿದ್ಲು. ಅಲ್ಲಿದ್ದವಾಗ ಓಡೋಗಿರ್ಲಿಲ್ಲ, ಅವ್ರ ಮನೇಲಿ ಇದ್ದಿದ್ದು. ಸೊ ನಾವು ಎಷ್ಟು ಹುಡುಕಿದ್ದೀವಿ, ಅವತ್ತೇ ನಮಗೆ ಕೈ ಕಾಲಾಡಿಲ್ಲ, ಅಷ್ಟು ಭಯ ಇತ್ತು. ಇವಾಗ ನೋಡಿದ್ರೆ ಇಷ್ಟೊತ್ತಲ್ಲಿ ಬಂದಿದ್ದೀವಿ. ನಮಗೇನಾನ ಆಯಿತು ಅಂದರೆ ನಮ್ಮ ಫ್ಯಾಮಿಲಿ ಅವ್ರು ಸಕ್ಕರ್ ಮಾಡ್ತಾರೆ. ಸೊ ಹೆಣ್ಮಕ್ಳಿಗೊಂದು ರೆಸ್ಪೆಕ್ಟ್ ಇಲ್ಲಿ. ಯಾವುದೇ ಹುಡುಗರು ಈ ವ್ಲಾಗ್ಸ್ ನೋಡ್ತಾಯಿದ್ರು, ಯಾವುದೇ ಹೆಣ್ಮಕ್ಳನ್ನ ನೋಡಿದ್ರು ನಿಮ್ಮ ತಾಯಿ ಇಲ್ಲ ನಿಮ್ಮ ತಂಗಿ ಅಕ್ಕ ಥರನೇ ನೋಡ್ಕೊಳ್ಳಿ. ಸೊ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅದನ್ನು ಮರಿಬೇಡಿ ಗೈಸ್, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಆಲ್ರೆಡಿ ಟೈಮ್ ಆಯಿತು. ಸೊ ಮನೆಗೆ ಹೋಗಬೇಕು ಅಂತ ನೀವು ಕೇಳಿರೋ ಕ್ವಶನ್ಗೆ ಆನ್ಸರ್ಸಿಗೆ ನಾನು ಆನ್ಸರ್ ಮಾಡ್ತೀನಿ, ಬಟ್ ಇವಾಗ ಮಾಡೋಕ್ಕಾಗಲ್ಲ. ಸೊ ನಾಳೆ ಮಾಡ್ತೀನಿ. ಇವತ್ತಿಂದು ವ್ಲಾಗ್ ಮಾಡಬೇಕಿತ್ತು, ಅದು ವೀಡಿಯೋ ಸರಿಯಾಗಿ ಬಂದಿಲ್ಲ ಗೈಸ್. ಮಾಡಿದ್ದೆ ಬಟ್ ಚೆನ್ನಾಗಿ ಬರಲಿಲ್ಲ. ಸೊ ನಾಳೆ ಮಾಡಿ ಹಾಕ್ತೀನಿ. ಸೊ ಗೈಸ್, ನಾವು ವೆಜ್ ಬಿರಿಯಾನಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಯ್ತು. ನಮ್ಮಮ್ಮ ವೆಜ್ ಬಿರಿಯಾನಿ ಬೇಕಂತೆ. ಪಾಪ ಇನ್ನೂ ಊಟನೇ ಮಾಡಿಲ್ಲ. ನಮ್ಮಮ್ಮ ಇವತ್ತು 2 ಶಿಫ್ಟ್ ಕೆಲಸ ಮಾಡ್ಕೊಂಡು ಬಂದರು. ಸೊ ಯಾಕೋ ಅನ್ನ ಸಾಂಬಾರು ಬೇಡ, ವೆಜ್ ಬಿರಿಯಾನಿ ಬೇಕಂದು, ಅದಕ್ಕೆ ಮತ್ತೆ ವೆಜ್ ಬಿರಿಯಾನಿ ಥರ ನಾನು ಗೊತ್ತಾಯಿದ್ದು ಇಷ್ಟೊತ್ತಲ್ಲಿ ಸಿಗಲ್ಲ. ಬಟ್ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಶ್ರೀನಿಧಿ ಹೋಟೆಲ್ ಅಂದಿದೆ, ಅಲ್ಲಿ ಮೇಬಿ ತೆಗ್ದಿರುತ್ತೆ. ಸೊ ಅಲ್ಲಿ ಹುಡ್ಕೊಂಡು ಹೋಗಿ ತೊಗೊಂಡು ಮನೆಗೆ ಹೋಗೋದೆ, ಮತ್ತೆ ಇನ್ನೇನದು ಇಲ್ಲ ಅಷ್ಟೇ. ಫುಲ್ಲು ಮಳೆ ಜೋರಾಗುತ್ತೆ. ಸೊ ನನಗೆ ಫುಲ್ ಸ್ಪೀಡಲ್ಲಿ ಗಾಡಿ ಹೆಲ್ಮೆಟ್ ಮೇಲೆ ಹಾಕೊಂಡು ಗಾಡಿ ಹೋಗ್ತಿದ್ದಾರೆ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ಕೇಳಿದ್ರಲ್ಲ, ಸೊ ಅದು ಆನ್ಸರ್ ಮಾಡಿದ್ದೆ, ಬಟ್ ವೀಡಿಯೋ ಬರೋಕ್ಕೆ ಬಂದಿದ್ದೆ, ನಾವು ಸರಿಯಾಗಿ ನೋಡ್ಕೊಂಡಿಲ್ಲ. ಸೊ ಮತ್ತೆ ಆ ವ್ಲಾಗ್ನ ನಾಳೆ ಮಾಡಿ, ನಾನು ನಾಳೆ ಆದರೆ ನಾಳೆನೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಬಟ್ ಸಾರಿ ಗೈಸ್, ಅದು ಆನ್ಸರ್ ಮಾಡೋಕ್ಕೆ ನನಗೆ ಆಗಿಲ್ಲ. ಸೊ ಪ್ರಾಕ್ಟಿಕಲ್ಸ್ ಇದು ಮಾಡೋಕ್ಕಾಗಿಲ್ಲ. ಮತ್ತೆ ಮಂಡೆಯಿಂದ ಥಿಯರಿ ಐಟು ನಡೀತಿದೆ. ಅದಾಗಿ 1 ವೀಕು ಇಲ್ಲ 2 ಡೇಸ್ಗೆ ಮತ್ತೆ ಸೆಮ್ ಆ್ಯಂಡ್ ಪ್ರಾಕ್ಟಿಕಲ್ಸ್ ಹಾಗೂ ಥಿಯರಿ ಎಕ್ಸಾಮ್ಸ್ ಇದ್ದಾವೆ. ಸೊ ಆದರೂ ಮಿನಿ ವ್ಲಾಗ್ಸ್ನ ಸ್ಟಾಪ್ ಮಾಡಲ್ಲ, ಆದಷ್ಟು ಬೇಗ ಮುಗಿಸ್ತೀನಿ ಗಾಯ್ಸ್.